ನಮಸ್ಕಾರ. ಈ ದಿನ ನನ್ನ ಆತ್ಮೀಯ ಸಹೋದರ, ನನ್ನ ಪ್ರೀತಿಯ ತಮ್ಮ ಅಂತಾನೆ ನಾನು ಅನ್ಕೊಂಡಿರೋದು. ನನ್ನ ತಮ್ಮನಿಗೆ ಇವತ್ತು ಹುಟ್ಟುಹಬ್ಬ. ಈ ದಿನ ಹುಟ್ಟುಹಬ್ಬ ಅಂತ ಹೇಳಿದ್ರೆ ನಾನು ಅವರಿಗೆ ಮೊದಲನೇದಾಗಿ ನನ್ನ ಕುಟುಂಬದಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಶುಭಾಶಯಗಳನ್ನ ಹೇಳುವ ಮುಖಾಂತರ ಈ ಹುಟ್ಟುಹಬ್ಬ ಬಹಳ ಅರ್ಥಪೂರ್ಣವಾಗಿ ಮಾಡ್ಕೊತಾ ಇದ್ದಾರೆ ನಮ್ಮ ಸತೀಶ್ ಪ್ರತಿ ವರ್ಷ. ಯಾಕಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದೆ, ಸತಿ ಏನೇ ಮಾಡಿದ್ರು ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡುವಂತ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕಂತ ಹೇಳಿದಾಗ ಆಯ್ತಣ್ಣ ಅಂತ ಹೇಳಿ ಪ್ರತಿ ವರ್ಷ ಅವರು ಇಲ್ಲಿ ನಮ್ಮ ಗೂಡು ನಿರಾಶ್ರಿತರ ನಮ್ಮ ಮಂಜು ವೈದಿಕ್ ಅವರ ಒಂದು ಆಶ್ರಮದಲ್ಲೇನೆ ಪ್ರತಿ ವರ್ಷ ಮಾಡ್ಕೊಂತಾರೆ. 4 ಜನಕ್ಕೆ ಊಟ ಹಾಕೋದ್ರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಮನಸ್ಸು ಬೇರೆ ಯಾವುದ್ರಲ್ಲಿ ಇಲ್ಲ. ಹಾಗಾಗಿ ಎಲ್ಲ ದಾನಕ್ಕಿಂತ ಅನ್ನದಾನವೇ ಶ್ರೇಷ್ಠ. ಅಂತಹ ನಿಟ್ಟಿನಲ್ಲಿ ನಮ್ಮ ಸತೀಶು ಬಹಳ ಉತ್ತಮವಾದಂತ ಸಮಾಜ ಸೇವೆ ಮಾಡುವ ಮುಖಾಂತರ ಅವ್ರಿಗೆ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದಾರೆ. ನಮ್ಮ 9 ಪಿಲ್ಲರ್ಸ್ ಮತ್ತೆ ನಮ್ಮ ಸ್ನೇಹ ಬಳಗ ಮತ್ತು ಅವರೆಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬ ಜೊತೆ ಬಹಳ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇರೋದು ಒಂದು ಒಳ್ಳೆ ಶಾಂಗ್ಲಿ ಆದಂತ ಕೆಲಸ. ಹಾಗಾಗಿ ಅವರಿಗೆ ನಾನು ಭಗವಂತ ನಾನು ನಂಬಿರ್ತಕ್ಕಂಥ ಮಂಜುನಾಥ ಸ್ವಾಮಿ, ಆ ತಾಯಿ ಎಲ್ಲಮ್ಮ ಅನುಗ್ರಹ ಆತನಿಗೆ ಸಂಪೂರ್ಣವಾಗಿರ್ಲಿ. ಆತನಿಗೆ ಒಳ್ಳೆ ಆರೋಗ್ಯ, ಆಯುಷು, ಯಶಸ್ಸು, ಕೀರ್ತಿ. ಆತನ ನಂಬಿರ್ತಕ್ಕಂಥ ಬೆಳಗ್ಗೆ ಎದ್ದು ನಾನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಹೂಮಾಲೆ ಹಾಕ್ಬಿಟ್ಟು ಬಾಪ ಅಂತ ಹೇಳಿದೆ. ಅದೇ ತರ ಪ್ರತಿ ವರ್ಷ ಬಾಬಾ ಸಾಹೇಬ್ರಿಗೆ ಹೋಗಿ ಅವ್ರಿಗೆ ಒಂದು ಹೂಮಾಲೆನ ಹಾಕಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ತದನಂತರ ಇಲ್ಲಿ ಆಶ್ರಮಕ್ಕೆ ಬಂದು ಅವರ ಎಲ್ಲ ಸ್ನೇಹಿತರ ಜೊತೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇದ್ರೆ ಈ ಪ್ರಕೃತಿ ಮಾತೆ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ. ಹಾಗೂ ನಾವು ನಿರಂತರವಾಗಿ ನಮ್ಮ 9 ಪಿಲ್ಲರ್ ಸ್ನೇಹ ಬಳಗ ಏನಿದೆಯೋ ಇವರು ನಮ್ಮ ಸದಸ್ಯರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಹಾರಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಸತಿ. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು. ಸ್ನೇಹ ಬಳಗದ ಸದಸ್ಯರು, 9 ಪಿಲ್ಲರ್ಸ್ ನ ಸದಸ್ಯರು, ಸೊಪ್ಪಳ್ಳಿಯ ಯುವ ನಾಯಕರಾದಂತ ಸತೀಶ್ ಅವರ ಹುಟ್ಟುಹಬ್ಬವನ್ನ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಆಚರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತರದ ಒಂದು ಸಾಮಾಜಿಕ ಕೆಲಸವನ್ನ ಈ ಒಂದು ಆಶ್ರಮದಲ್ಲಿ ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅವರ ಹೃದಯ ವೈಶಾಲ್ಯತೆಯನ್ನ ನಿಜವಾಗ್ಲೂ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಪ್ರೀತಿಸುವಂತ ವ್ಯಕ್ತಿ. ಸದಾ ನಗನಗ್ತಾ ಇರ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿಸುವಂತ ವ್ಯಕ್ತಿ. ಯಾವ ರೀತಿ ಅವರು ಇವತ್ತು ದಿವಸ ನಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಅದೇ ಸಾಮಾಜಿಕ ಕೆಲಸಗಳನ್ನ ಇವತ್ತಿನ ದಿವಸ ಈ ಒಂದು ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲವು ಯುವಕರಿಗೆ ಅವರು ಪಠ್ಯ ಪುಸ್ತಕಗಳನ್ನು ವಿತರಿಸುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸ್ನೇಹ ಬಳಗ ಮತ್ತು 9 ಪಿಲ್ಲರ್ಸ್ ನ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಪ್ರಕೃತಿ ಅವರಿಗೆ ಆಯುಷು, ಆರೋಗ್ಯ, ಯಶಸ್ಸು ಅವರಿಗೆ ನೀಡ್ಲಿ ಅಂತ ನಮ್ಮ ತಂಡದ ಎಲ್ಲರ ಪರವಾಗಿ ಹಾರೈಸ್ತೀನಿ. ಜೈ ಭೀಮ್, ಜೈ ಭಾರತ್. ಸೊಪ್ಪಳ್ಳಿ ಸತೀಶ್ ಅಂತಾನೆ ಹೆಸರು ಮಾಡ್ಕೊಂಡಿದ್ದಾರೆ. ಅವರು ಸೊಪ್ಪಂಗೆ ಅದೇ ತರ ಅವರು ಸೊಪ್ಪಿಗಿಂತ ಇನ್ನ ಒಳ್ಳೆ ವ್ಯಕ್ತಿ. ಅದಕ್ಕಾಗಿ ಅವ್ರ ಹುಟ್ಟುಹಬ್ಬನ ತುಂಬಾ ಚೆನ್ನಾಗಿ ಮಾಡ್ಕೊಂತ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು.